ಮಗುಟದ ನವಮಣಿ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಅಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಗಿಗನುತ ಭಾರತ ಜನನಿಯ ತನುಜಾತೆ ಶಂಕರ ಮನೋಜ ವಿಚಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ನನ್ನ ಸರಕ್ಷರಿ ಪನ್ನ ಪಂಪಲ ಕುಮಿಪತಿ ಜನ್ನ ಕುಮಾರವ್ಯಾಸನ ಮಂಗಳ ಧಾಮ ಕವಿ ಗೋಗಿಲೆಗಳ ಪುಣ್ಯಾರಾಮ ನಾಯಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈಲ ಪವೈಸಳ ಗಾಳಿಗ ನಾಡೆ ಕಂಕಣ ಜಗಣ ನೆಚ್ಚಿನ ಬೀರೆ ವಿಶ್ವ ಶರಾವತಿ ತುಂಗ ಕಾವೇರಿಯ ವನರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಗಂಗಳ ಸೆಳೆಯುವ ನೋಟ ಇರುವುದು ಕ್ರೈಸ್ತವ ಸನ್ಮಾನ ಪಾರಸಿಕ ಜೈನ ಉದ್ಯಾನ ಜನಗಳ ಓರ್ವ ದೊರೆಗಳ ರಾಮ ರಾಯರ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಸಾಕಷ್ಟು ಈ ಮೂಲಕ ಹೇಳ್ತೀವಿ. ಹಾಗೆ ಎಲ್ಲರಿಗೆ ಮಾನ್ಯರಿಗೆ ಧನ್ಯವಾದಗಳು. ಈಗ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಈ ಕಡೆ ಬನ್ನಿ ಸರ್. ಮೇಡಮ್ ನಾನು ಹೇಳ್ತೀನಿ ಸರ್, ಹಿಂಗೆ ಬನ್ನಿ ಈ ಕಡೆ ಸರ್, ಆ ಕಡೆ ಹೋಗಿ. ಇಲ್ಲ ನಾವು ಆತ ಸರ್ ನೀವು ಒದ್ದೆ ಬರಬೇಡಿ. ಈಗ ಸರಿ ಆಯಿತು ಸರ್. ಏನು ತೆಗೆದು ಅವು ಕಾಣುತ್ತೇವಲ್ಲ. ತನ್ನ ವರ್ಣಿಸಬೇಡ, ಇದೇ ಗೆಲ್ಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಮಾಡೆಯ ತಂದೆ ಮಾಡೆಯ ತಂದೆ ಮತ್ತೊಂದು ಕೇಳದಂತೆ ಚೂಡ ಮಾಡೆಯ ತಂದೆ ನಿಮ್ಮ ಶರಣನಿಗೆ ಶರಣು ಶರಣ. ಇವರ ಜಯಂತ್ಯೋತ್ಸವದ ಆಚರಿಸ್ತಾ ಅವರ ನೆನಪಿನಲ್ಲಿ ಅವರ ಸ್ಫೂರ್ತಿದಾಯಕ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅಂತಕ್ಕಂಥ ಆಶಯವನ್ನು ಇಟ್ಟುಕೊಂಡು ಆರಂಭಿಸತಕ್ಕಂಥ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಜಿಲ್ಲಾಡಳಿತ ಮಂಡ್ಯದ ಮಾರ್ಗದರ್ಶನದಲ್ಲಿ ವಿಶ್ವಕಂಠ ಅದ್ಭುತ ಜನನಾಯಕ ಕಾಯಕಯೋಗಿ ತತ್ವವನ್ನು ಎಲ್ಲರಿಗೂ ವಿವರಿಸಿ ಸರ್ವರಲ್ಲೂ ಸಮಾನತೆಯ ದೃಷ್ಟಿಯನ್ನು ಪ್ರಸರಿಸಿದಂತಹ ಎಲ್ಲರಿಗೂ ಅತಿ ಎತ್ತಿರದಲ್ಲಿ ಸ್ಫೂರ್ತಿದಾಯಕ ವ್ಯಕ್ತಿಯಾದಂಥ ಮಹಾನ್ ಚೇತನ ಶ್ರೀ ವಿಶ್ವಗುರು ಬಸವೇಶ್ವರನ ಜಯಂತ್ಯೋತ್ಸವವನ್ನು ಈ ದಿವಸ ಆಚರಿಸ್ತಾ ಇದ್ದೇವೆ. ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರಿ ಮಠದ ಪರಮ ಪೂಜ್ಯರಾದಂಥ ಶ್ರೀ 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 ಶಿವಬಸವ ಸ್ವಾಮೀಜಿಯವರನ್ನ ನಾನು ಜಿಲ್ಲಾಡಳಿತದ ಪರವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ.
ಹಾಗೆ ಕಾರ್ಯಕ್ರಮದಲ್ಲಿ ಸರ್ವ ಜಯಂತಿಯಲ್ಲೂ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿ ಜನರಿಗೆ ಕೂಡ ಹತ್ತಿರ ಆಗಿರ್ತಕ್ಕಂಥ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸದಾ ಯಾವುದೇ ರಜಾ ದಿನವಾಗಲಿ 24 ಗಂಟೆಯೂ ಕೂಡ ನಮ್ಮೆಲ್ಲರೂ ಕೂಡ ಸುರಕ್ಷತಾ ದೃಷ್ಟಿಯಿಂದ ಬಿಗಿ ಭದ್ರತೆಯನ್ನು ಒದಗಿಸ್ತಾ ನಮ್ಮೆಲ್ಲರೂ ಕೂಡ ಅತಿ ವಿಶ್ವಾಸವನ್ನು ತೋರಿಸ್ತಾ ಇರ್ತಕ್ಕಂಥ ನಿಜ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಶೋಭಾ ರೆಡ್ಡಿ ಅವರನ್ನು ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಿ.ಪಿ. ಪ್ರಕಾಶ್ ಅವರ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರುತ್ತೇನೆ. ಹಾಗೆ ವೇದಿಕೆ ಮೇಲೆ ನಮ್ಮ ಸುಂದರಿ ಸೋಮಶೇಖರ್ ತಮಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಯುತ ಸಂದೇಶ್ ಅವರು ದೇವರ ವೇದಿಕೆ ಅಧ್ಯಕ್ಷರಾಗಿದ್ದ ಸಂದೇಶ್ ಅವರಿದ್ದಾರೆ, ತಮಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶಿವಕುಮಾರ್ ಅವರಿದ್ದಾರೆ, ಕಾರ್ಯಕ್ರಮದಲ್ಲಿ ಸಂಘಟನೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಶ್ರೀಯುತ ಮಾಂತೇಶ್ವರ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ನಮಗೆ ಕೈ ಜೋಡಿಸಿ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದು ಇಲ್ಲಿ ಉಪಸ್ಥಿತಕ್ಕಂಥ ಸರ್ವ ಸಮುದಾಯದ ಪದಾಧಿಕಾರಿಗಳು ಅಧ್ಯಕ್ಷರಿ ತಮ್ಮೆಲ್ಲರೂ ಕೂಡ ನಾನು ಆತ್ಮೀಯವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಬಸವೇಶ್ವರರ ಬಗ್ಗೆ ಬಹಳ ಪ್ರೀತಿಯನ್ನು ಹೊಂದಿ ಅವರ ಅನುಯಾಯಿಗಳಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಏನೇನಂತೆ ನಮ್ಮ ಮಾಧ್ಯಮ ಮಿತ್ರರನ್ನು ನೋಡುತ್ತಿದ್ದಾರೆ, ತಮಗೆ ಕೂಡ ಆದರದ ಸ್ವಾಗತವನ್ನು ನಾನು ಕೋರುತ್ತೇನೆ. ಹಾಗೆ ಮಂಡ್ಯ ಜಿಲ್ಲೆಯ ಸಮಸ್ತ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ಸಾಹದಿಂದ ಭಾಗವಹಿಸಿ ತಮಗೆ ಕೂಡ ನಾವು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರ್ತಾರೆ ಎಲ್ಲರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತಕ್ಕೆ ಗಮನ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಬೇರಿ ಮಠದ ಪರಮಪೂಜ್ಯ ಶ್ರೀ ಶಿವಬಸವೇಶ್ವರ ಸ್ವಾಮೀಜಿಯವರಿಗೂ ಕೂಡ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪಿ. ಪ್ರಕಾಶ್ ಅವರೇ, ಪೊಲೀಸ್ ಅಧೀಕ್ಷಕರಾದಂಥ ಶೋಭಾ ರಾಣಿಯವರೇ, ಹಾಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸುವಂಥ ಡಾಕ್ಟರ್ ಅನಿತಾ ಅವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಪ್ರೀತಿಯ ಸಹೋದರಿಯ ಬಂಧುಗಳೇ, ಇವತ್ತು ಇಡೀ ಕರ್ನಾಟಕದಾದ್ಯಂತ ಸಾಂಸ್ಕೃತಿಕ ನಾಯಕರಾಗಿರುವಂಥ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಒಂದು ಜ್ಞಾನದ ದೀಪವನ್ನು ಬೆಳಗಿಸಿದಂಥ ಕೀರ್ತಿ ಬಸವಣ್ಣವರಿಗೆ ಸಲ್ಲಬೇಕು. ವಿಶೇಷವಾಗಿ ಮಹಾನ್ ಮಾನವತಾವಾದಿಯಾಗಿ ಸಮಾಜದ ಪರಿಕಲ್ಪನೆಯ ಕನಸನ್ನು ಕಂಡು ಅಸಮಾನತೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಜವಾದಂಥ ನೈಜವಾದಂಥ ಹೋರಾಟ ಮಾಡಿ ಇಡೀ ಒಂದು ವ್ಯವಸ್ಥೆ ಸಮಾನತೆಯಿಂದ ಕೂಡಿರಬೇಕು, ತಾರತಮ್ಯದಿಂದ ಇರಬಾರದು ಅನ್ನುವಂಥ ಕನಸನ್ನು ಕಂಡವರು ಬಸವಣ್ಣವರು. ಪ್ರಾಯಶಃ ನಾವೆಲ್ಲರೂ ಕೂಡ ಇವತ್ತು ವಿಶ್ವಗುರು, ವಿಶ್ವನಾಯಕ, ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರುಗಳನ್ನು ನಾವು ಕರೀತೇವೆ. ಆದರೆ ಬಹಳ ಮುಖ್ಯವಾಗಿ ಬಸವಣ್ಣವರ ಆರಾಧಿಸಬೇಕು, ಪೂಜಿಸಬೇಕು, ಗೌರವಿಸಬೇಕು ಎಲ್ಲವನ್ನೂ ಕೂಡ ಒಪ್ಕೊಳ್ತೇವೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಕೇವಲ ಪೂಜಿಸಿದರೆ, ಆರಾಧಿಸಿದರೆ, ರಂಜಿಸಿದರೆ ಅಷ್ಟೇ ಸಾಲೋದಿಲ್ಲ. ಜೊತೆಗೆ ಬಸವಣ್ಣನವರ ತತ್ವಗಳನ್ನು, ಆದರ್ಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಕೇವಲ ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಬಸವಣ್ಣನವರಿಗೆ ನಾವು ಅತ್ಯುತ್ತಮವಾದಂಥ ಗೌರವವನ್ನು ಕೊಟ್ಟಂಗಾಗಲ್ಲ. ಯಾವಾಗ ಅದು ಸಾರ್ಥಕತೆ ಕಂಡುಕೊಳ್ಬೇಕು ಅಂದರೆ ಬಸವಣ್ಣನವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ,
ಏನು ತತ್ವವನ್ನು ಕೊಟ್ಟಿದ್ದಾರೆ, ಏನು ಮೌಲ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಯಾಕೆಂದರೆ ಕೊಟ್ಟಿರುವಂಥ ತತ್ವಗಳು, ಆದರ್ಶಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗಿದೆ. ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಪ್ರಾಯಶಃ ಪಾಠ ಅಂದರೂ ಕೂಡ ತಪ್ಪಾಗಿರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಾಯಶಃ ನಾವೆಲ್ಲರೂ ಕೂಡ ಕೇವಲ ಒಂದು ದಿನಕ್ಕೆ ಸೀಮಿತ ಆಗದಂತೆ ಇವತ್ತು ಬಸವಣ್ಣವರು ಹುಟ್ಟಿದ ದಿನ ಸಂಭ್ರಮಿಸಬೇಕು, ಸಂತೋಷಿಸಬೇಕು. ಜೊತೆಗೆ ಇವತ್ತು ಒಂದು ಪವಿತ್ರವಾದಂಥ ದಿನ, ಸಂಭ್ರಮ ಸಡಗರ ಎಲ್ಲದರ ಜೊತೆಗೆ ಅವರ ಆದರ್ಶಗಳೇ ನಮ್ಮ ಬದುಕಿಗೆ ಪಾಠ ಆಗಬೇಕು ಅನ್ನುವಂಥ ಒಂದು ಪಣವನ್ನು ನಾವೆಲ್ಲರೂ ಕೂಡ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜಯಂತಿಯನ್ನು ಮಾಡ್ತಾ ಇರುವಂಥದ್ದು. 12ನೇ ಶತಮಾನ ಪ್ರಾಯಶಃ ನಮಗೆಲ್ಲರೂ ಕೂಡ ತಿಳಿದಂತೆ ಇತಿಹಾಸವನ್ನು ಓದಿದಂಥ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅತಿ ದೊಡ್ಡ ಸಾಮಾಜಿಕ ಸುಧಾರಕರಾಗಿ ಇಡೀ ವ್ಯವಸ್ಥೆಯನ್ನು ಬದಲಾವಣೆಯನ್ನು ಮತ್ತು ಸುಧಾರಣೆ ತರುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಮಹಾನ್ ಚಿಂತಕರು ಮತ್ತು ಪವಾಡ ಪುರುಷರು ಅಂದರೂ ಕೂಡ ತಪ್ಪಾಗಲಿಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಬಸವಣ್ಣವರ ಸಾಧನೆಯನ್ನು, ಅವರು ಯಾವ ರೀತಿ ಹೋರಾಟ ಮಾಡಿದ್ರು, ಅವರ ತತ್ವಗಳೇನು, ಅವರ ಆದರ್ಶಗಳೇನು ಅನ್ನುವಂಥವನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ತಿಳಿಸ್ಬೇಕು ಅಂದರೆ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ನಾವು ತಿಳಿಯದ ಹೊರತು ಮಕ್ಕಳಿಗೆ ತಿಳಿಸಲು ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು 12ನೇ ಶತಮಾನದ ಇತಿಹಾಸವನ್ನು ನಾವು ನೋಡಬೇಕು. ಅವತ್ತು ಇದ್ದಂಥ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಬಸವಣ್ಣನವರು ಏನು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಂಥ ರೀತಿ, ಜಾತಿ ತಾರತಮ್ಯವನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಮೌಢ್ಯವನ್ನು ಮತ್ತು ಮೂಢನಂಬಿಕೆಗಳನ್ನು ಧಿಕ್ಕರಿಸಿದಂಥ ರೀತಿ, ಅವೆಲ್ಲವನ್ನೂ ನೋಡಿದಂಥ ಸಂದರ್ಭದಲ್ಲಿ ಪ್ರಾಯಶಃ ಇವತ್ತಿಗೂ ಕೂಡ ಅವರ ಚಿಂತನೆಗಳು ಆದರ್ಶವಾಗಿವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವತ್ತು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಮೊದಲ ಅಧಿವೇಶನ, ಮೊದಲ ಸಂಸತ್ತನ್ನು ರಚಿಸಿದಂಥ ಕೀರ್ತಿ ಬಸವಣ್ಣವರಿಗೆ. ಅದು ಯಾವ ರೀತಿ ಹೇಳಿದರೆ ಕೇವಲ ವಿದ್ಯಾವಂತರು, ಜ್ಞಾನವಂತರು ಕೂತ್ಕೊಂಡು ಚರ್ಚೆ ಮಾಡುವಂಥ ಅನುಭವ ಮಂಟಪ ಆಗಿರಲಿಲ್ಲ. ಜೊತೆಗೆ ಎಲ್ಲ ವರ್ಗದ ಸಮಾಜದ ಪ್ರತಿಯೊಬ್ಬ ಎಲ್ಲ ವರ್ಗದ ಜನರೂ ಕೂಡ ಅಲ್ಲಿ ಸೇರಿ ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವಂಥ ಕೀರ್ತಿ ಬಸವಣ್ಣವರಿಗೆ ಸಲ್ಲಬೇಕು. ಇಲ್ಲಿ ನೆರೆದಿರುವಂತಹ ಶರಣ ಬಂಧುಗಳಿಗೆ ನನ್ನ ನಮಸ್ಕಾರ. ವೇದಿಕೆ ಮೇಲಿರುವಂತಹ ದೇವಿಮಠದ ಸ್ವಾಮೀಜಿಯವರು ನಮ್ಮ ಮಂಡ್ಯ ಜಿಲ್ಲೆಯ ಅತ್ಯಂತ ಚಿಕ್ಕ ವಯಸ್ಸಿನ ಯತಿವರ್ಗೀಯರವರು. ಅವರು ಇಲ್ಲಿ ಉಪಸ್ಥಿತರಿರುವುದು ನಮಗೆ ಸಂತೋಷದ ಸಂಗತಿ. ಅವರಿಗೆ ನನ್ನ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದಂತಹ ಬಿ ನಂದೀಶರು ಹಾಗೂ ಇನ್ನುಳಿದ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲರಿಗೂ ನಾನು ಮೊದಲು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಬಂದಿದೆ ಇವತ್ತು ನಾವು ಲೋಕ ಕಲ್ಯಾಣವನ್ನು ಮಾಡಿದಂತಹ ಶರಣ ಸಾಮಾಜಿಕ ಕ್ರಾಂತಿಯ ಅಧಿಕಾರ ಬಸವಣ್ಣನವರ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೀವಿ. ಮಾತುಗಳು ಸೋಲ್ತಾ ಇದ್ದಾರೆ, ತಮ್ಮ ಧ್ವನಿಶಕ್ತಿಯನ್ನ ನಮ್ಮ ಮಾತುಗಳು ಕಳ್ಕೊಳ್ತಾರೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಮಾತನಾಡುವುದು, ಯಾರಾದರೂ ಕರೆದಾಗ ಬನ್ನಿ ಒಂದು ಮಾತಾಡಿ ಭಾಷಣ ಮಾಡಿ ಅಂತ ಕರೆದಾಗ ನಾವು ಭಯಭೀತರಾಗಬೇಕಾದ ಸನ್ನಿವೇಶ ಇವತ್ತು ಬಂದು ಹೋಗಿದೆ. ಇದೊಂದು ಮಾಹಿತಿಯ ಸ್ಫೋಟವೂ ಇಲ್ಲ, ನಮ್ಮ ಅಂಗಡಿಯಿಂದ ಎಲ್ಲವೂ ಬಂದು ಬಿಟ್ಟುಬಿಡುತ್ತೆ. ಹಾಗಾಗಿ ಒಂದು ದೊಡ್ಡ ಅಪಾಯದ ಸಂಗತಿ ಏನು ಅಂದರೆ, ಯಾಕೆ ನಾವು ಇವತ್ತು ಬಸವಣ್ಣನನ್ನು ನೆನೆಸ್ಕೋಬೇಕು ಅಂದರೆ, 3ನೇ ಮಹಾಯುದ್ಧ ಸಂಭವಿಸುವ ಎಲ್ಲ ಅಪಾಯದ ಸೂಚನೆ ಇದೆ. ಇವತ್ತಾಗಿ ನಮ್ಮ ಅಡುಗೆ ಮನೆಗೆ ಬಂದಿದೆ ಅಪಾಯ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ,
ನಮಗೆ. ಇಂಥದೊಂದು ದೊಡ್ಡ ಅಪಾಯದ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಮನುಕುಲದ ನಾಶಕ್ಕೆ, ಜೀವ ಸಂಕುಲದ ನಾಶಕ್ಕೆ ಈ ಪ್ರಪಂಚ ಸಿದ್ಧವಾಗಿದೆ. ಅಂಥದೊಂದು ತಂತ್ರಗಾರಿಕೆಯನ್ನು ದುಷ್ಟ ಮನಸ್ಸುಗಳು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಸವಣ್ಣನವರ ತತ್ವ ಮತ್ತು ಮಾರ್ಗ ಒಂದೇ ನಮ್ಮ ಜಗತ್ತನ್ನು ಮತ್ತು ನಮ್ಮ ಜೀವ ಸಂಕುಲವನ್ನು ಉಳಿಸುವ ತಾಕತ್ತು ಯಾವುದಕ್ಕಿದೆ ಅಂದರೆ ಬಸವ ಮಾರ್ಗಕ್ಕೆ ಮಾತ್ರವೇ ಇರುವಂಥದ್ದು. ಮನುಷ್ಯ ಸಮೃದ್ಧಗಳು ಕಳೆದುಕೊಳ್ಳುತ್ತಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿ ಮನುಷ್ಯನಿಗೆ ಬೆಲೆ ಕೊಡ್ತಾರೆ. ಯಾವ ಮಟ್ಟಿಗೆ ಇವತ್ತು ತಂತ್ರಜ್ಞಾನ ಬೆಳೆದು ನಿಂತಿದೆ, ಅಪಾಯಕಾರಿಯ ಸ್ಥಿತಿಯಲ್ಲಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅನ್ನೋದು ಇವತ್ತು ಆಕ್ರಮಿಸ್ತಾ ಇದೆ. ನೆಕ್ಸ್ಟ್ ನಾವೇನು ಮಾಡಬೇಕಾಗಿಲ್ಲ, ಎಲ್ಲವೂ ಅದೇ ಮಾಡಿಬಿಡುತ್ತೆ. ನಮ್ಮ ಬುದ್ಧಿಯನ್ನ ನಮ್ಮ ಮೆದುಳಿಗೆ ಕೆಲಸನೇ ಕೊಡೋದಿಲ್ಲ, ಎಲ್ಲವನ್ನು ಆಕ್ರಮಿಸಿಕೊಂಡು ನಮ್ಮನ್ನು ನಿಷ್ಕ್ರಿಯಗೊಳಿಸುವಂತಹ ಒಂದು ದೊಡ್ಡ ಅಪಾಯದ ತಂತ್ರಜ್ಞಾನವನ್ನು ನಾವು ಇವತ್ತು ಅಳವಡಿಸ್ಕೊಳ್ತಾ ಇದ್ದೀವಿ. ಎಲ್ಲಿಗೆ ಒಂದು ನಿಂತಿದೆ ಸಮಾಜ, ಎಲ್ಲಿಗೆ ಒಂದು ನಾವು ನಿಂತಿದ್ದೇವೆ, ಇದನ್ನು ಗಮನಿಸಿಕೊಳ್ಳಬೇಕು. ನಮ್ಮ ಅವನತಿಯನ್ನ ನಾವೇ ತಂದುಕೊಳ್ಳುವ ಮಟ್ಟಿಗೆ ನಮ್ಮ ತಂತ್ರಜ್ಞಾನವನ್ನು ನಾವು ತಂದಿರಿಸ್ಕೊಳ್ತಾ ಇದ್ದೀವಿ. ಈ ಅಪಾಯವನ್ನು ತಪ್ಪಿಸೋದಕ್ಕೆ ನಾವು ಬಸವಣ್ಣನವರ ತತ್ವ, ಆದರ್ಶ, ಅವರು ಹಾಕಿಕೊಟ್ಟ ಬೆಳಕಿನ ಮಾರ್ಗ ಏನಿದೆಯೋ ಅದನ್ನು ಅಳವಡಿಸಿಕೊಳ್ಳಲಿಲ್ಲ ಎಂದರೆ ಖಂಡಿತವಾಗಿಯೂ ಇಲ್ಲಿ ಜೀವ ಸಂಕುಲ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಬಸವಣ್ಣನವರ ಜಯಂತಿಯನ್ನ ಮಾಡುವ ನೆಪದಲ್ಲಿ ಅವರ ಆದರ್ಶವನ್ನ ಮತ್ತು ಅವರ ಹಾಕಿಕೊಟ್ಟ ಮಾರ್ಗವನ್ನ ಅನುಸರಿಸುವುದನ್ನು ಬಿಟ್ಟರೆ ಇನ್ನೊಂದು ಉಪಾಯದ ಮಾರ್ಗ ಇಲ್ಲ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸದಾಶಿವ ಸ್ವಾಮೀಜಿಯವರ ಹಾಗೂ ಅವರ ಕರಸಂಜಾತರಾದಂಥ ನಮ್ಮ ಶಿವಬಸವ ಸ್ವಾಮಿಯವರ ಪಾದಾರ ಬಿಂದುಗಳಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಪ್ರಗತಿಪರ ಒಳ್ಳೆಯ ಆಡಳಿತ ನಡೆಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ಕುಮಾರಸ್ವಾಮಿ ಅವರೇ, ನಮ್ಮ ಪೊಲೀಸ್ ಅಧೀಕ್ಷಕರಾದಂಥ ಶೋಭಾರಾಣಿ ಮೇಡಮ್ ಅವರೇ, ನಮ್ಮ ಮೂಲ ಅಧ್ಯಕ್ಷರು ಸ್ನೇಹಿತರು ಆದಂಥ DP ಪ್ರಕಾಶ್ ಅವರೇ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಾದಂಥ ನಂದೀಶ್ವರ್ ಅವರೇ, ಸ್ನೇಹಿತರಾದ ಶಿವಕುಮಾರ್ ಅವರೇ, ಸಂದೇಶ್ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದ ಒಳ್ಳೆಯ ವಿಚಾರವನ್ನು ಮಂಡಿಸಿದಂಥ ನಮ್ಮ ಲೀಲಾ ಮೇಡಮ್ ಅವರೇ, ಹಾಗೂ ನಮ್ಮೆಲ್ಲ ಸಂಘಟನೆಯ ವಿವಿಧ ಪರ ಸಂಘಟನೆಗಳ ಎಲ್ಲ ಸಮುದಾಯದ ಮುಖಂಡರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪತ್ರಕರ್ತರ ಮಿತ್ರರೇ ಮತ್ತು ಕಲಾವಿದ ತಂಡವೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಪರಮ ಪೂಜ್ಯ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಿಜವಾಗಲೂ ಒಳ್ಳೆಯ ಒಂದು ಗೌರವಾನ್ವಿತ ಒಂದು ಸ್ಥಾನಮಾನ ಮತ್ತು ಅದರ ಮೌಲ್ಯಕ್ಕೆ ತಕ್ಕಂತೆ ಈ ಒಂದು ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೂ ಈ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರನ್ನು ಸಹ ನಾನು ಈ ಸಭೆಯ ಮೂಲಕ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಈ ಒಂದು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಇಡೀ ಜಗತ್ತಿಗೆ ಪರಿಚಯಿಸಲು ಸರ್ಕಾರದ ಅಧಿವೇಶನ ಹೊರಡಿಸಿ ಒಂದು ಏನೋ ಇವತ್ತು ಪ್ರತಿಯೊಂದು ಕಚೇರಿಗಳಾಗಲಿ ಕಾರ್ಯಕ್ರಮಗಳಾಗಲಿ ಅಂಬೇಡ್ಕರ್, ಬುದ್ಧ, ಬಸವಣ್ಣ ಇವರೆಲ್ಲ ಸಮಾನಾಂತರವಾದ ವಿಷಯಗಳ ಮೇಲೆ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ಈ ಒಂದು ನಮ್ಮ ಮೇಡಮ್ನವರು ಉಪನ್ಯಾಸ ಮಾಡುವಾಗ ಹೇಳಿದ್ರು, 12ನೇ ಶತಮಾನದ ಮಹನೀಯರನ್ನ ಈ ಕಾಲದಲ್ಲಿ ನೆನ್ಕೋಬೇಕು. 3ನೇ ಮಹಾಯುದ್ಧ ಆಗುವಂಥ ಒಂದು ವಾತಾವರಣ ಇವತ್ತು ಪ್ರಪಂಚದಲ್ಲಿ ಕಾಣ್ತಾ ಇದೆ. ಒಂದು ಕಡೆ ಉಕ್ರೇನು, ರಷ್ಯಾ, ಅಮೆರಿಕ, ಈ ಕಡೆ ಇಸ್ರೇಲು, ಈ ಕಡೆ
ಇದನ್ನು ಈ ಘೋರ ಘಟನೆಗಳ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಸನಾತನ ಧರ್ಮವನ್ನು ಎತ್ತಿಡಿದಂಥ ಬಸವಣ್ಣನವರು ಮತ್ತು ಬಸವಣ್ಣನವರ ಅನುಯಾಯಿಗಳಾದಂಥ ನಮ್ಮ ಪರಮ ಪೂಜ್ಯ ಶ್ರೀಗಳಾದ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರಾಗಿರಲಿ, ಸುತ್ತೂರು ಮಠದ ಸ್ವಾಮೀಜಿಯವರಾಗಿರಲಿ, ನಿರ್ಮಲಾನಂದ ಮಠದ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರಾಗಿರಲಿ, ಈ ಎಲ್ಲ ಸ್ವಾಮೀಜಿಗಳು, ಈ ಎಲ್ಲ ಕಾರ್ಯಚಟುವಟಿಕೆಗಳು ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಏನೋ ಒಂದು ಪರಂಪರೆ ಉಳಿಯೋಕ್ಕೆ ಇವರೆಲ್ಲ ಸ್ಫೂರ್ತಿದಾಯಕ. ಇವರೇ ನಮಗೆ ಕಣ್ಣಿಗೆ ಕಾಣುವ ನಿಜವಾಗುವ ದಿವ್ಯ ಚೇತನಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೋಮಶೇಖರ್ ಅವರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧ್ಯಕ್ಷರಾದಂತಹ ನಂದೀಶ್ ಅವರೇ ಹಾಗೂ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದಂತಹ ನಮ್ಮ ಶ್ರೀಮಠದ ಸಂಪರ್ಕರಾದಂತಹ ಶ್ರೀಯುತ ಶಿವಕುಮಾರ್ ಅವರೇ ಹಾಗೂ ಮಹಾನಗರ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆ ವಿಭಾಗದಲ್ಲಿ ಇರೋದು ಸಾವಧಾನದ ಅನೇಕ ಬಸವಣ್ಣನವರ ವಿಚಾರಗಳಲ್ಲಿ ನೀವೆಲ್ಲ ಭಾಗಿಗಳಾದಂತಹ ನೀವೆಲ್ಲ ಶರಣೆಯರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ಇಡೀ ಭಾರತ ದೇಶಾದ್ಯಂತ, ಇಡೀ ವಿಶ್ವದಾದ್ಯಂತ ಬಸವ ಜಯಂತಿಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಆದರೆ ಬಸವಣ್ಣ ಬರೀ ಬಸವ ಜಯಂತಿಗೆ ಮಾತ್ರ ಸೀಮಿತ ಆಗುವಂತಹ ರೀತಿ ಎಲ್ಲವನ್ನ ಇವತ್ತು ಸರ್ಕಾರ ಮಾಡಬೇಕಾದಂಥ ಕೆಲಸಗಳು ತುಂಬ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಒಂದು ಜಾತಿ, ಒಂದು ಧರ್ಮಕ್ಕೆ ಮಾತ್ರ ಬಸವಣ್ಣನವರನ್ನು ನಾವು ಮೀಸಲಿದ್ದೇವೆ. ಲಿಂಗಾಯತ ಧರ್ಮದ ಗುರು ಬಸವಣ್ಣ ಅದು ಸತ್ಯ. ಆದರೆ ಲಿಂಗಾಯತ ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿ ಆ ಬ್ರಾಹ್ಮಣ ಧರ್ಮವನ್ನು ತ್ಯಜಿಸಿ ಸರ್ವರಿಗೂ ಸಮಾನತೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಜಗಜ್ಯೋತಿ ಬಸವಣ್ಣನವರು ಮಾತ್ರ. ಏಕೆ ಅಂತಂದರೆ ಅನೇಕ ಸಮಾಜ ಸುಧಾರಕರನ್ನು ನಾವು ನೋಡ್ಬೋದು. ಗುರುನಾನಕ್ ಆಗಲಿ, ಮತ್ತು ಯೇಸು ಕ್ರಿಸ್ತ ಆಗಲಿ, ಪ್ರತಿಯೊಬ್ಬರೂ ಸಹ. ಆದರೆ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಪ್ರತಿಯೊಬ್ಬರನ್ನು ನಾವು ನೋಡ್ಬೋದು. ಆದರೆ ಎಲ್ಲ ಧರ್ಮಗಳನ್ನು ಇವನಾರವ ಎನಿಸಿದರೆ, ಇವನಮ್ಮವ ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ ಅನ್ನೋ ಹಾಗೆ ಬಸವಣ್ಣನವರು ಪ್ರತಿಯೊಂದು ವಿಚಾರದಲ್ಲೂ ಅವರು ಪ್ರತಿಯೊಬ್ಬ ಮಗುವಿನಿಂದ ಹಿಡಿದು ವಯೋವೃದ್ಧನವರೆಗೂ ಅವರು ಅನೇಕ ತತ್ವ ಆದರ್ಶಗಳನ್ನು ಕೊಟ್ಟಂತಹ ಮಹನೀಯ ಕಾಲದಲ್ಲಿ ನಾವು ಯಾರಾದರೂ ನೋಡ್ತೀವಿ ಅಂತಂದರೆ ಅದು ಜಗಜ್ಯೋತಿ ಬಸವೇಶ್ವರರ ಮಾತ್ರ. ಅವರ ಒಂದು ಜಯಂತಿಯನ್ನು ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿ ನಾವೆಲ್ಲ ಏನು ಮಾಡಿದ್ದೀವಿ ಅಂತಂದರೆ 12ನೇ ಶತಮಾನದಲ್ಲಿ ಬಸವಣ್ಣ ಜನ್ಮ ತಾಳಿ ಒಂದು ಶತಮಾನದಲ್ಲಿ ಅತ್ಯಂತ ಮಹಾನ್ ಕ್ರಾಂತಿಯಂತಹ ವಿಚಾರಗಳನ್ನು ಅವರು ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೆ 13 ಮತ್ತು 14ನೇ ಶತಮಾನದಲ್ಲಿ ಬಂದಂತಹ ಕವಿಗಳಿದ್ದಾರೆ. ಅವರು ಏನು ಮಾಡ್ತಾರೆ, ಬಸವರಾಜ ದೇವರ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡ್ತಾರೆ. ಅಂದರೆ ಶಿವನ ಮುಂದೆ ಇದ್ದಂತಹ ನಂದಿ ಬಸವಣ್ಣನಾಗಿ ಭೂಮಿಗೆ ಬಂದ ಅಂತ ಕವಿಗಳಲ್ಲಿ ಉಲ್ಲೇಖ ಮಾಡುವುದರಿಂದ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಅನೇಕ ಹಳ್ಳಿಗಾಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅಂತಂದರೆ ಬಸವ ಜಯಂತಿಯಿಂದ 4 ಕಾಲಿನ ಎತ್ತುಗಳನ್ನು ಪೂಜೆ ಮಾಡುವಂಥ ರೀತಿಯಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದು ನಾವೆಲ್ಲ ನೋಡಬಹುದು. ಅಂದರೆ ಇವತ್ತು ಏನಾಗ್ತದೆ ಅಂತಂದರೆ ಮೂಢನಂಬಿಕೆಗಳು ಮತ್ತು ಕಂದಾಚಾರಗಳಲ್ಲಿ ಅನೇಕ ಮುಗ್ಧ ಜನಗಳು ಬಲಿಯಾಗ್ತಾರೆ. ಅಂದರೆ 4 ಕಾಲಿನ ಎತ್ತನ್ನು ಯಾಕೆ ಬಸವಣ್ಣ ಅಂತ ಕರೆದರು? ಆದರೆ ಬಸವಣ್ಣನೇ ಬೇರೆ. ಆದರೆ ನಾವು ಕಾಯಕಕ್ಕೆ ಸಿಕ್ಕಂತಹ ನಾವು ಎದ್ದೇವೆ. ಆದರೆ ಬಸವಣ್ಣನನ್ನು ಯಾವ ಥರ ಯೋಚಿಸಿಕೊಂಡು ಅಂತಂದರೆ ಬಸವಣ್ಣನವರು ಸಹ 12ನೇ ಶತಮಾನದಲ್ಲಿ ಕಾಯಕ ಮತ್ತು ದಾಸೋಹವನ್ನು ಇಡೀ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ ಯಾರಾಗಿದ್ದರೆ ಅದು ಬಸವಣ್ಣನವರು ಮಾತ್ರ. ಅಂತಹ ಯಾಕೆ ಒಂದು ವಚನದಲ್ಲಿ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾಲನ್ನು ತೋರಿಸುವುದೇ ಸರಿಯ. ಆತನ ಮನುಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆಯೊಟ್ಟು ಲಿಂಗಾರ್ಚನೆ ಮಾಡಿದ ಗುರುಪಾವನೂರ ಸಂಗಮ ದೇವ ಅನ್ನೋ ಹಾಗೆ ಕೃಷಿ ಕೃತ್ಯ ಕಾಯಕ ಯಾರು ಮಾಡ್ತಾರೆ, ರೈತಾಪಿ ಬಂಧುಗಳು ಮಾಡ್ತಾರೆ. ಅಂತಹ ವ್ಯಕ್ತಿಗಳು ಅವರ ಮನಸ್ಸಿನಲ್ಲಿ ಏನು ಯಾವುದೇ ರೀತಿ ಕೆಟ್ಟ ಆಲೋಚನೆ ಇರಲ್ಲ.
ರೈತಾಪಿ ಬಂದರೆ ಏನು ಮಾಡ್ತಾರೆ, ಒಂದು ಹಿಡಿ ಬೀಜವನ್ನು ಭೂಮಿಗೆ ಇಟ್ಟಿದ್ರೆ ಅದರ ಕಸವನ್ನು ಹೆಚ್ಚೇ ಇರಬೇಕು ಅನ್ನೋದು ಮಾತ್ರ ಮಾಡ್ತಾರೆ. ಯಾವ ರೀತಿ ಮನೆ ಸರ್ಕಾರ ಮಾಡಬೇಕು ಅನ್ನೋದಾಗಲಿ, ಸುಳ್ಳು ಮೋಸ ಮಾಡಬೇಕು, ಅನೇಕ ಮಾಡ್ತಾರೆ. ಅಂತಹ ಮನೆಯನ್ನು ಹೊತ್ತು ಯಾವ ಗುರು ಪೂಜೆ ಮಾಡ್ತಾರಲ್ಲ, ಆ ಭಕ್ತನಿಂದ ದುರೇ ಪಾವನ ಮನೆಯ ಅಂತ ಹೇಳಿ ಅಂತಹ ಒಬ್ಬ ರೈತರಿಂದಲೂ ಸಹ ಅತ್ಯಂತ ಮಾನ್ಯತೆಯನ್ನು ಕೊಟ್ಟಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಣ್ಣ ಬಸವಣ್ಣ.